ಪಟ್ಟಣ ಪಂಚಾಯತಿ ಕೊಳಗೇರಿ ನಿವಾಸಿಗಳನ್ನ ಕೊಳಗೇರಿಯಲ್ಲೇ ಉಳಿಸುವಂತ ಏಕೈಕ ಇಲಾಖೆ ಯಾವ್ದಾನ ಇದ್ರೆ ಅದು ಕೊಳಚೆ ನಿರ್ಮೂಲನಾ ಮಂಡಳಿ. ಕೊಳಚೆ ಮಂಡಳಿ ಅಂತ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಿರ್ಮೂಲನ ತೆಗೆದು ಸಾಹೇಬ್ರು ಹೇಳೋರೆ ಅವ್ರು ಮಾತಾಡಕ್ಕಾಗಲ್ಲ. ಎಷ್ಟು ಸಲ ಸಾಹೇಬ್ ಹತ್ರ ಹೋಗಿದ್ದೀರಾ? ಇಟ್ಸ್ ಬಿನ್ 11 months and 2 days ಸಿನ್ಸ್ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಮೇಲೆ ಕೂತ್ಕೊಂಡು ಎಷ್ಟು ಜನ ಸದಸ್ಯರನ್ನ ನೀವು ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಸರಿ ಆಕ್ಷನ್ ಪ್ಲಾನ್ ಡಿಸ್ಕಸ್ ಮಾಡಿದ್ದೀರಾ? ಎಷ್ಟು ಸರಿ ನಮ್ಗೆ ಅನುದಾನ ಬೇಕು ಅಂತ ಕೇಳಿದ್ದೀರಾ? ಎಷ್ಟು ಸರಿ ನಿಂತಿರೋ ಕೆಲಸಗಳು ಮುಂದುವರಿಬೇಕು ಅಂತ ಕೇಳಿದ್ದೀರಾ? ಎಷ್ಟು ಸರಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದೀರಾ? ಯಾಕೆ ಸದಸ್ಯರನ್ನು ಓವರ್ಟೇಕ್ ಮಾಡ್ತಾ ಇದ್ದೀರಾ? ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಗೃಹ ಸಚಿವರ ಹೆಸರು ದುರ್ಬಳಕೆ ಬಗ್ಗೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದಸ್ಯರನ್ನ ಕೈಬಿಟ್ಟು ಸಾಮಾನ್ಯ ಸಭೆ ವರದಿ ತಯಾರಿಸಿದ್ದ ಬಗ್ಗೆ ಸದಸ್ಯ ನಟರಾಜ್, ನಂದೀಶ್, ನಾಗರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೌರ ಕಾರ್ಮಿಕರ ಪ್ರತಿಭಟನೆಯಿಂದ ಸಭೆ ರದ್ದುಪಡಿಸಿತ್ತು. ಮತ್ತೆ ಸಭೆಯೇ ಕರೆದಿಲ್ಲ, ಕ್ರಿಯಾ ಯೋಜನೆ ಹೇಗೆ ಸಿದ್ಧವಾಯಿತು ಅಂತಲೂ ಕೂಡ ಪ್ರಶ್ನೆಯನ್ನ ಕೇಳಲಾಗಿದೆ. ಎಲ್ಲ ಸದಸ್ಯರ ಒಪ್ಪಿಗೆ ಪಡೆದು ಆಕ್ಷನ್ ಪ್ಲಾನ್ ಮಾಡಿದ್ದೀರಾ ಅಂತ ಅಧ್ಯಕ್ಷೆ ಅನಿತಾಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ನಂದೀಶ್ ಪ್ರಶ್ನೆ ಮಾಡಿದ್ದಾರೆ. ಮೇ 29ರ ಸಾಮಾನ್ಯ ಸಭೆ 12:30 ಆದರೂ ಪ್ರಾರಂಭಿಸಿರಲಿಲ್ಲ. ಕೆಲ ಸದಸ್ಯರು ಹೋದ ಮೇಲೆ ಸಭೆ ನಡೆಯುವ ಉದ್ದೇಶವೇನಿತ್ತು? ಸ್ಲಂ ಬೋರ್ಡ್ ವಿಚಾರವಾಗಿ ಗೃಹ ಸಚಿವರ ಹೇಳಿದ ಮಾತಿಗೆ ಬೆಲೆ ಇಲ್ವಾ? ಗೃಹ ಸಚಿವರು ಸೂಚನೆ ನೀಡಿದ್ರೂ ಗೃಹ ಭಾಗ್ಯ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ. ಪೌರ ಕಾರ್ಮಿಕರಿಗೆ ಯಾಕೆ ಈವರೆಗೂ ಮನೆ ಹಸ್ತಾಂತರವಾಗಿಲ್ಲ? ಸಚಿವರು ಸರ್ಕಾರದಿಂದ ವಿಶೇಷ ಅನುದಾನ ಕೊಡಿಸಿದ್ರೂ ಯಾಕೆ ಕೆಲಸ ಆಗ್ತಾ ಇಲ್ಲ? ಸದಸ್ಯರ ಪ್ರಶ್ನೆಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಕಳವಳದ ಉತ್ತರವನ್ನ ಕೂಡ ನೀಡಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಹಣ ಪಡೆದು ಸೌಲಭ್ಯ ಕಲ್ಪಿಸದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 60 ಲಕ್ಷ ಮಾರುಕಟ್ಟೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಸಿದ್ಧವಾಗಿತ್ತು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಅಧ್ಯಕ್ಷೆ ಅನಿತಾ, ಉಪಾಧ್ಯಕ್ಷೆ ಉಸ್ನಾಫಾರಿಯಾ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ, ಸದಸ್ಯ ನಟರಾಜ್, ಓಬಳರಾಜು, ಭಾರತಿ ಸಿದ್ದಮಲ್ಲಪ್ಪ, ಪುಟ್ಟನರಸಪ್ಪ, ನಾಗರಾಜು, ನಂದೀಶ್, ಲಕ್ಷ್ಮೀನಾರಾಯಣ್, ನಾಮಿನಿ ಸದಸ್ಯರಾದ ಫಯಾಜ್ ಅಹಮದ್, ಎಂಜಿ ಸುಧೀರ್, ಮಂಜುಳಾ, ಗೋವಿಂದರಾಜು ಸೇರಿದಂತೆ ಇತರರು ಈ ವೇಳೆ ಉಪಸ್ಥಿತರಿದ್ದರು. ಸದಸ್ಯರು ಹೇಳಿದ ಮಾತನ್ನ ಕೇಳಲು ನಾನು ಇಲ್ಲಿ ಮುಖ್ಯಾಧಿಕಾರಿ ಅಲ್ಲ ಅಂತ ಹೇಳಿ ಉಮೇಶ್ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಸೌಕರ್ಯ ಕೊಡಲು ಪಟ್ಟಣ ಪಂಚಾಯಿತಿ ಕೈಲಿ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳು ನಿಲ್ದಾಣದಲ್ಲಿ ನಿಲ್ಲಲು ಆಗ್ತಾ ಇಲ್ಲ. 3 ಜನರ ಉಪಯೋಗಕ್ಕೆ ನಗರ ಜನತೆಗೆ ವಂಚಿಸ್ತಾ ಇರುವುದು ಯಾವ ನ್ಯಾಯ ಅಂತಲೂ ಕೂಡ ಪ್ರಶ್ನೆ ಕೇಳಲಾಗಿದೆ. ತೆರವು ಮಾಡಿದ ಅಂಗಡಿಗಳನ್ನ ತೆರವುಗೊಳಿಸಿ ಮತ್ತೆ ಅಂಗಡಿ ನಿರ್ಮಾಣಕ್ಕೆ ಅನುಕೂಲ ಕಲ್ಪಿಸಿದ್ದು ಸರಿನಾ? ಆಕ್ಷನ್ ಬದಲಾವಣೆಯಾಗಿದೆ. ಹಣಕ್ಕೆ ಶಾಮೀಲಾಗಿ ಪೆಟ್ಟಿಗೆ ಅಂಗಡಿಗಳನ್ನ ಹಾಕೊಟ್ಟಿದ್ದಾರೆ. ಪಿಡಬ್ಲ್ಯೂಡಿ ಅಧಿಕಾರಿಗಳು ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿ ಮಾಡಿಲ್ಲ. ಫುಟ್ಪಾತ್ ನಿರ್ಮಾಣಕ್ಕೆ ಗೋಜಿಗೂ ಸಹ ಹೋಗಿಲ್ಲ. ಇದರಿಂದ ಕರ್ನಾಟಕ ಬ್ಯಾಂಕ್ ಮುಂದೆ ಕೂರುವ ಬೀದಿ ವ್ಯಾಪಾರಿಗಳ ಜೀವಕ್ಕೆ ಬೆಲೆ ಇಲ್ಲದಂತಾಗಿದೆ. ಮುಂದೆ ಬಹುದೊಡ್ಡ ಅನಾಹುತವಾಗುವುದು ಖಂಡಿತ. ವರದಿ ಜಗದೀಶ್, ಕೊರಟಗೆರೆ.